ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ನೋಡಿ, ಇವತ್ತು ನಾನು ನಾರಾಯಣ ಗುರು ಜಯಂತಿ ಅಲ್ಲ, ಹಾಗೆ ರಜೆ. ಹಾಗೆ ಇಲ್ಲಿ ಟೆರಿಸಲ್ಲಿ ಬಂದು ಕೂತ್ಕೊಂಡಿದ್ದೇನೆ, ನಿಂತ್ಕೊಂಡಿಲ್ಲ, ಕೂತ್ಕೊಂಡಿದ್ದೇನೆ. ಯಾಕೆಂತೇಳಿದರೆ ಒಂದನೇದಾಗಿ ನನಗೆ ಬಿಸಿಲು, ತುಂಬ ಬಿಸಿಲು. ನಿಂತೆ ವೀಡಿಯೋ ಮಾಡುವಲ್ಲ, ಕೂತು ವೀಡಿಯೋ ಮಾಡೋದು ಯಾಕೆ. ನೋಡಿ, ಗಿಡ ಎಲ್ಲ ತುಂಬ ಚೆನ್ನಾಗಿದೆ. ಕಟ್ಟಿಂಗ್ ಎಲ್ಲ ಮಾಡಿ, ಕಟ್ಟಿಂಗ್ ಮಾಡಲಿಲ್ಲ, ಸ್ವಲ್ಪ ಸ್ವಲ್ಪ ಕಟ್ಟಿಂಗ್ ಮಾಡಿದೆ ಅಷ್ಟೇ. ಇದಕ್ಕೆ ಗೊಬ್ಬರ ಹಾಕಲಿಲ್ಲ. ಗೊಬ್ಬರ ಹಾಕಲಿಕ್ಕೆ ರೆಡಿ ಮಾಡಿಟ್ಟಿದ್ದೆ. ಗಿಡ ಅಂತೂ ತುಂಬ ಚೆನ್ನಾಗಿದೆ ಆಯಿತು ನನ್ನ ಗಿಡ. ಅದು ಕಾಣೋ ಒಂಥರ ಖುಷಿ. ಇದಕ್ಕೆ ಏನು ಗೊಬ್ಬರ ಹಾಕಲಿಲ್ಲ, ಆದರೂ ಗಿಡ ಚೆನ್ನಾಗಿದೆ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಡಂಪ್ ಆಗಿದೆ. ಅದು ಪಾಟಲ್ಲಿರುವ ಗಿಡ. ನನ್ನದು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೆಲ್ಲ, ಪಾಟಲ್ಲಿದ್ದ ಗಿಡ ಹೇಳಿ. ಪಾಟಲ್ಲಿದ್ದ ಕಾರಣ ಸ್ವಲ್ಪ ಗಿಡ ಎಷ್ಟು ಚೆನ್ನಾಗಿಲ್ಲ. ಇದನ್ನು ಗ್ರೋ ಬ್ಯಾಗಿಗೆ ಕನ್ವರ್ಟ್ ಮಾಡಿದರೆ ಚೆನ್ನಾಗಿ ಬರ್ಬೋದು, ಆದರೂ ಚಿಗುರ್ತದೆ ಇವಾಗ. ನೋಡಿ, ಇದು ನಾನು ಜೀವಾಮೃತ ಮಾಡಲಿಕ್ಕೆ ಹಾಕಿಟ್ಟದ್ದು, ಕಾಣ್ತಿರ್ಬೋದು ನಿಮಗೆ. ಇದನ್ನು ಡೈಲಿ ಬಂದು ಒಂದೇ ಕ್ಲಾಕಿನ ಆ್ಯಂಗಲಲ್ಲಿ ತಿರುಗಿಸ್ಬೇಕು, ಅಂದರೆ ಒಂದೇ ಸೈಡಿಗೆ ಹಾಕಬೇಕು. ಈ ಥರ ಮಾಡಿಟ್ಟಿದ್ದೇನೆ. ಮೊನ್ನೆ ಸಂಡೇ ನಾನು ಇದನ್ನು ಕಡಲೆ ಹಿಂಡಿ ಎಲ್ಲ ಹಾಕಿಟ್ಟದು. ಕಡಲೆ ಹಿಂಡಿ, ಗೋಮೂತ್ರ ಹಾಕಲಿಲ್ಲ, ನನಗೆ ಸಿಗಲಿಲ್ಲ. ನಾನು ಅಮ್ಮನ ಮನೆಗೆ ಹೋಗಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಇದರಲ್ಲಿ ಸಗಣಿ ಮತ್ತು ಕಡಲೆ ಹಿಂಡಿ ದಪ್ಪಗೆ ಉಂಟು. ಇದರಲ್ಲಿ 20 kg ಇದೆ. ಸೊ ಹಾಗಾಗಿ 20 kg ಕಡಲೆ ಹಿಂಡಿಯನ್ನು ಒಟ್ಟಿಗೆ ಹಾಕಿದ್ದೇನೆ. ಇನ್ನು ಇದಕ್ಕೆ ನೀರು ಮಾಡಿ ಹಾಕೋದು, ಹೀಗೆ ಹಾಕೋದಲ್ಲ. ಇವತ್ತಿಗೆ ಎಷ್ಟು 3 days ಆಯಿತು. ಇನ್ನು ಬುಧವಾರ ಶುಕ್ರವಾರ ಹಾಕಿದರೆ ಬರೋದಿಲ್ಲ. ಹಾಗೆ ಹಾಕಬೇಕು, ಗಿಡಗಳಿಗೆಲ್ಲ ಹಾಕಬೇಕು. ಇದೇ ಸಾಕು, ಒಳ್ಳೆ ಗೊಬ್ಬರ ಐತೆ ಇದು. ಇವಾಗಲೇ ಹುಳಿಯಾಗಿದೆ ಇದು, ತುಂಬ ಚೆನ್ನಾಗಿ ಹೂವಾಗ್ತದೆ. ಈ ಗೊಬ್ಬರ ಸಾಕು. ಮಲ್ಲಿಗೆ ಗಿಡಕ್ಕೆ ಉಂಟಲ್ಲ, ಮೇಯ್ನಾಗಿ ಇದನ್ನು ಹಾಕೋದು, ಕಡಲೆ ಹಿಂಡಿಯನ್ನು ಹಾಕೋದು. ಅದು ಮೇಲೆ ಬಂದು ನಿಂತದ್ದು ಸಗಣಿ ಉಂಟಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗೆ ಅದು ಮೇಲೆ ಬಂದು ನಿಂತಿದ್ದೆಲ್ಲ ಸರಿಯಾಗ್ತದೆ. ಸೊ ಹಾಗಾಗಿ ಅದರೊಳಗೆ ಮುಚ್ಚುವ. ನೆಕ್ಸ್ಟ್, ನಾನು ಮೊನ್ನೆ ಸಹ ವಿಡಿಯೋ ಮಾಡಿದ್ದೆ. ನನಗೆ ತುಂಬ ಇಷ್ಟ ಆದ ಗಿಡ ಇದು. ಭಾರಿ ಇಷ್ಟ ಆಯಿತು ನನಗೆ ಈ ಗಿಡ. ಇದು ಮಧುರಂಗಿಯ ಗಿಡ. ನಮ್ಮ ಮನೆಯಲ್ಲಿ ಉಂಟು, ಇಲ್ಲ ಅಂತಲ್ಲ, ಬಟ್ ಈಗಿಲ್ಲ. ನಾರ್ಮಲಿ ಇಲ್ಲಿ ಇತ್ತು, ಅದು ಇವಾಗ ಸತ್ತೋಯ್ತು. ಹಾಗಾಗಿ ತಂಗಿ ಮನೆಯಿಂದ ತಗೊಂಡು ಬಂದದ್ದು. ತುಂಬ ಹಸಿರಾಗಿದೆ ಆಯಿತಾ. ನಂಗೆ ಹಾಗೆ ತುಂಬ ಖುಷಿ ಆಗ್ತದೆ. ಇದನ್ನು ತುಂಬ ಚೆನ್ನಾಗಿ ನೆಡಬೇಕು. ಯಾಕಂತ ಹೇಳಿದರೆ ಅವಳ ಮನೆಯಿಂದ ತಗೊಂಡು ಬಂದದಲ್ಲ, ಅದೊಂಥರ ಖುಷಿ ಬೇರೆಯೇ ಇದೆ. ಯಾವಾಗಲೂ ಹೇಳಲಿಕ್ಕೆ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಡ್ರ್ಯಾಗನ್ ಫ್ರೂಟಿನ ಗಿಡ ಮೊನ್ನೆ ವಿಡಿಯೋ ಮಾಡಿದೆ ನಾನು, ನೆಟ್ಟದ್ದು. ಅದು ಸಹ ಓಕೆ ಆಗಿದೆ. ನಾನು ಇವತ್ತು ಆ್ಯಕ್ಚುಲಿ ಮೇಲೆ ಬಂದದ್ದು ಯಾಕೆ ಅಂತ ಹೇಳಿದರೆ, ಕೆಲಸ ಮುಗಿಲಿಲ್ಲ ಇದರದ್ದು, ತುಂಬ ಕೆಲಸ ಬಾಕಿ ಉಂಟು. ಹಾಗಾಗಿ ಬಂದಿದ್ದು ನಾನು. ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ, ಗಿಡವನ್ನು ನಾನು ಸೇಲ್ ಮಾಡ್ತೇನೆ. ಯಾರಿಗಾದರೂ ಬೇಕು ಅಂತಾದರೆ ಕೇಳಿ. ಅಂದರೆ ಚಿಕ್ಕ ಗಿಡ ಅಲ್ಲ, ದೊಡ್ಡ ಗಿಡವನ್ನೇ ಕೊಡ್ತೇನೆ ನಾನು. ನೋಡಿ, ಇಂಥ ಗಿಡವನ್ನೆಲ್ಲ ಕೊಡ್ತೇನೆ ನಾನು. ಕೊಯ್ಬೇಡ, ಕಾರುಂಟು. ಸೊ ಹಾಗಾಗಿ ಇದಕ್ಕೆ 500 ರೂಪಾಯಿ ರೇಟ್ ಹೇಳ್ತಾ ಇದ್ದೇನೆ ನಾನು. ನೋಡಿ, ಇಂಥ ಗಿಡವನ್ನೆಲ್ಲ ಕೊಡ್ತೇನೆ ನಾನು. ಅಂದರೆ ಇದು ಮಳೆ ಕಳೆದದಷ್ಟೇ ಅಲ್ವಾ, ಹಾಗಾಗಿ ಗಿಡ ಹೀಗೆ ಕಾಣುವಂಥದ್ದು. ತುಂಬ ಚೆನ್ನಾಗಿರುವಂಥ ಗಿಡ. ಈ 45 ಲೀಟರ್ ಗ್ರೋ ಬ್ಯಾಗಲ್ಲಿರುವ ಗಿಡವನ್ನು ಕೊಡೋದಿಲ್ಲ. ಯಾಕೆಂತ ಹೇಳಿದರೆ ಆಲ್ರೆಡಿ ನಾನು ಇವಾಗ ಅದನ್ನು ರಿಪೋರ್ಟ್ ಮಾಡಿ ಸೆಟ್ ಮಾಡಿದ್ದು. ಅದನ್ನು ತಗೊಂಡು ಹೋಗಲಿಕ್ಕೆ ಸಹ ಸಾಧ್ಯ ಇಲ್ಲ, ವೆಯ್ಟ್ ಉಂಟು ತುಂಬ. ಬಾಕಿ ಉಳಿದಂಥ ಗಿಡವನ್ನು ಕೊಡ್ತೇನೆ ನಾನು. ಅದರಲ್ಲೂ ಒಂದು ಗುಡ್ ನ್ಯೂಸ್ ಉಂಟು ನಿಮಗೆ. ಏನು ಗೊತ್ತಾ, ಈ ಸಾಲೆತೂರು ಅಂತ ಹೇಳಿದರೆ ಎಂತಪ್ಪ, ಅಲ್ಲೇ ಆ ಸಾಲೆತೂರು ನಿಮಗೆ ಗೊತ್ತಿರ್ಬೋದಲ್ಲ, ವಿಟ್ಲ ಸಾಲೆತೂರು. ಆ ರೂಟಲ್ಲಿ ಯಾರಿಗಾದರೂ ಬೇಕು ಅಂತಾದರೆ ನಾನು ಡೆಲಿವರಿ ಕೊಡುವ. ಅಂದರೆ ಅದು ನನ್ನ ಅಕ್ಕನ ಮನೆಯಲ್ಲಿ ಅಲ್ಲಿರೋದು. ಹಾಗಾಗಿ ಮತ್ತೊಂದು ನಮ್ಮ ಮಾಣಿ ಉಂಟಲ್ಲ, ಮಾಣಿ ಕಲ್ಲಡ್ಕ, ಮಾಣಿ ಮತ್ತು ಕಡೇಶ್ವಲ್ಯ, ಆ ರೂಟಲ್ಲಿ ಯಾರಿಗಾದರೂ ಬೇಕು ಅಂತಾದರೆ ನಾನು ಡೆಲಿವರಿ ಕೊಡ್ತೇನೆ. ಅಲ್ಲಿ ಸಹ ನನ್ನ ಅಕ್ಕನ ಮನೆ ಇದೆ. ಸೊ ಹಾಗಾಗಿ ಅವರ ಮನೆಗೆ ನಾನು ಹೋಗುವಾಗ ತಗೊಂಡು ಬರುವ. ಓಕೆ, ಯಾರಿಗಾದರೂ ಬೇಕು ಅಂತಾದರೆ ಕೇಳಿ, ಡೆಲಿವರಿ ಕೊಡ್ತೇನೆ. ನಾನು ಇವಾಗ ಕೊಡೋದು ಯಾಕೆ ಅಂತ ಹೇಳಿದರೆ, ಮನಸ್ಸು ನನಗೆ ನಿಜವಾಗ್ಲೂ ಕೊಡಲಿಕ್ಕೆ ಮನಸ್ಸಿಲ್ಲ. ಇನ್ನೇನು ಅಂತ ಹೇಳಿದರೆ, ನನಗೆ ತುಂಬ ಜಾಸ್ತಿ ಆಯಿತು, ಗಿಡ ತುಂಬ ಜಾಸ್ತಿ ಆಯಿತು. ಒಂದನೇದಾಗಿ ನಾನು ಕೆಲಸಕ್ಕೆ ಹೋಗ್ತಿದ್ದೇನೆ. ಕೆಲಸಕ್ಕೆ ಹೋಗುವಾಗ ಉಂಟಲ್ಲ, ಗಿಡದ ಮೇಂಟೆನೆನ್ಸ್ ತುಂಬ ಕಷ್ಟ ಆಗ್ತದೆ. ಗಿಡವನ್ನೇ ಸಾಕಿದರೆ ಸಾಲದು, ಅದರಲ್ಲಿ ಬರುವಂಥ ಫಸಲನ್ನು ನಾವು ತೆಗಿಲಿಕ್ಕೆ ಕಷ್ಟ ಆಗ್ತದೆ ನನಗೆ. ಹಾಗಾಗಿ ಒಳ್ಳೆ ಸಾಕುವವರು, ಅಂದರೆ ಗಿಡವನ್ನು ತುಂಬ ಪ್ರೀತಿಯಿಂದ ಗಿಡ ಮಾಡುವವರಾದರೆ ನೀವು ಖಂಡಿತವಾಗ್ಲೂ ನಾನು ನಿಮಗೆ ಕೊಡ್ತೇನೆ ಗಿಡವನ್ನು.
ಬೇಕು ಅಂತಂದರೆ ಕೇಳಿ. ಮತ್ತು ನಾನು ಪಾಟಲ್ಲಿ ನನಗೆ ಗಾಡಿಯಲ್ಲೆಲ್ಲ ತಗೊಂಡು ಬರಲಿಕ್ಕೆ ಕಷ್ಟ, ಇದನ್ನು ಹೀಗೆ ತಗೊಂಡು ಬರಲಿಕ್ಕೆ ಆಗಲಿಕ್ಕಿಲ್ಲ. ಹಾಗೇನು ಮಾಡ್ಬೋದು ಅಂತ ಹೇಳಿದರೆ ಇದನ್ನು ಪಾಟಿಂದ ತೆಗಿಬೇಕಾಗ್ತದೆ. ತೆಗೆದು ಫುಲ್ ಕವರಲ್ಲಿ ಸುತ್ಕೊಂಡ್ಬಿಟ್ಟು ಆ ಥರ ಕಾರಲ್ಲಿ ಅಂದರೆ ತುಂಬ ಗಿಡ ಎಲ್ಲ ಹಿಡಿಲಿಕ್ಕೆಲ್ಲ ಬೇಕು ಅಂತಾದರೆ, ನಾನು ಮೊದಲು ಗಿಡ ತಂದದ್ದು ಸಹ ಹಾಗೇನೆ ಬೇರೆಯವರ ಮನೆಯಿಂದ ಗಿಡ ತಗೊಂಡು ಬಂದಿದ್ದೇನೆ, ಸ್ವಲ್ಪ ಅದು ವಿಡಿಯೋ ಮಾಡಿದ್ದೇನೆ ನಾನು. ಹಾಗೆ ಮಾಡಿ ತಗೊಂಡು ಹೋಗ್ತಿದ್ರೆ ಈಸಿಯಾಗಿ ತಗೊಂಡು ಹೋಗ್ಬೋದು. ಇನ್ನು ಹತ್ತಿರದವ್ರು ಯಾರಾದರೂ ಬೇಕು ಅಂತಂದರೆ ಕೇಳಿ, ಕೊಡುವ ನಾನು. ಒಂದು 20 ಗಿಡ ಆಲ್ರೆಡಿ ಇವಾಗ ಕೇಳಿದವರಿದ್ದಾರೆ. ನನಗೆ ಒಂದು 70 ಗಿಡ ಸಾಕು. ಸಾಧಾರಣ ಒಂದು 200 ಗಿಡದಷ್ಟು ಉಂಟಿಲ್ಲಿ. ಆಗೋದಿಲ್ಲ, ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ತುಂಬ ಹತ್ರ ಇಟ್ಟಿದ್ದೇನೆ ಸರ್ ನಾನು ಪಾಟನ್ನೆಲ್ಲ. ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ. ಮೊದಲು ಯಾರು ಕೇಳ್ತೀರಾ ಅವರಿಗೆ ಕೊಟ್ಟುಬಿಡ್ತೇನೆ ನಾನು. ನನ್ನ ನಂಬರ್ ಸಾಧಾರಣ ಗೊತ್ತಿರ್ಬೋದು ನಿಮಗೆ. ನಾನು ಎಲ್ಲ ಇದರಲ್ಲೂ ಸಹ ವೀಡಿಯೋದಲ್ಲೂ ಸಹ ಹೇಳ್ತೇನೆ ನಾನು. ಹಾಗಾಗಿ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಓಕೆ.